ಕಾಲೇಜಿಗೆ ಹೋಗುತ್ತಿದ್ದ ಸಂಬಂಧಿ ವಿದ್ಯಾರ್ಥಿಯೊಬ್ಬಳನ್ನು ಪ್ರೀತಿಸು ಅಂತ ಹಿಂದೆ ಬಿದ್ದ ಯುವಕ ಈಗ ನನಗೆ ಮದುವೆ ಮಾಡಿಕೊಳ್ಳುವ ವಯಸ್ಸಲ್ಲ, ಇನ್ನು ನಾನು ಓದ್ಬೇಕು ಎಂದು ನಿರಾಕರಿಸಿದ್ದಕ್ಕೆ ಹತಾಶನಾದ ಯುವಕನೊಬ್ಬ ಯುವತಿ ಮೇಲೆ ಟಾಯ್ಲೆಟ್ಗೆ ಬಳಸುವ ಆಸಿಡ್ ಎರಚಿ ತಾನು ಆಸಿಡ್ ಕುಡಿದು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಉರಿ ತಾಳಲಾಗದೆ ಕಾಪಾಡಿ ಎಂದು ಕಿರ್ಚಿಕೊಂಡಿದ್ದಾನೆ. ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡ್ಲೇಬೇಕು. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ. ಕಾಲೇಜಿಗೆ ಹೋಗಿ ಪದವಿ ವ್ಯಾಸಂಗ ಮಾಡುತ್ತಿರುವ ಯುವತಿಯ ಸಮ್ಮತಿ ಇಲ್ಲದಿದ್ರು ಬಲವಂತವಾಗಿ ಸಂಬಂಧಿಯಾಗಿರುವ ಕಾರ್ಮಿಕ ಯುವಕ ಪ್ರತಿದಿನ ಯುವತಿಯನ್ನ ಕಾಡಿಸುತ್ತಿದ್ದ. ನನ್ನನ್ನು ಮದುವೆಯಾಗು ಎಂದು ಒತ್ತಾಯಿಸುತ್ತಿದ್ದ. ಇದಕ್ಕೆ ಆಕೆ ಒಪ್ಪದಿದ್ದಕ್ಕೆ ಟಾಯ್ಲೆಟ್ಗೆ ಬಳಸುವ ಆಸಿಡ್ ಎರಚಿ ನಂತರ ತನ್ನ ಮೈ ಮೇಲೂ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ರಂಪಾಟ ಮಾಡಿದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬಲಿಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬಲಿ ಯುವತಿಯೊಬ್ಬಳು ತನ್ನನ್ನ ಮದುವೆಯಾಗಲು ಒಪ್ಪದಿದ್ದಕ್ಕೆ ಆಕೆಯ ಮೇಲೆ ಆಸಿಡ್ ದಾಳಿ ಮಾಡಿ ನಂತರ ತಾನು ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡ ಘಟನೆ ಮಂಗಳವಾರ ಸಂಜೆ ನಡೆದಿದೆ. ಶಿಡ್ಲಘಟ್ಟ ತಾಲೂಕು ಬಶೆಟ್ಟಹಳ್ಳಿ ಯುವಕ ಆನಂದ್ ಮಂಚನಬಲಿಯಲ್ಲಿ ತನ್ನ ಅಜ್ಜಿ ಮನೆಯಲ್ಲಿದ್ದುಕೊಂಡು ಕೃಷ್ಣ ರುಕ್ಮಿಣಿ ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದ ಯುವತಿಯನ್ನ ನನಗೆ ಕೊಟ್ಟು ಮದುವೆ ಮಾಡುವಂತೆ ಒತ್ತಾಯಿಸಿದ್ದ. ಅದಕ್ಕೆ ಒಪ್ಪದೆ ನಾನಿನ್ನು ಓದಬೇಕು, ಮದುವೆಯಾಗಲು ಸಾಧ್ಯವಿಲ್ಲ ಎಂದಿದ್ದಕ್ಕೆ ಆಕೆಯ ಮೇಲೆ ಟಾಯ್ಲೆಟ್ಗೆ ಬಳಸುವ ಆಸಿಡ್ ಎರಚಿ ಅದೇ ಆಸಿಡ್ ಅನ್ನ ತಾನು ಕುಡಿದು ಜೊತೆಯಲ್ಲೇ ಇಟ್ಟುಕೊಂಡಿದ್ದ ಪೆಟ್ರೋಲ್ ಮೈ ಮೇಲೆ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದು ದಗ ಅಂತ ಉರಿಯತೊಡಲಾರಂಭಿಸಿದೆ. ದಗ ಉರಿ ತಡೆಯಲಾಗದೆ ಚೀರಾಡುತ್ತಿದ್ದ ಯುವಕನನ್ನ ಅದೇ ಗ್ರಾಮದ ಕೆಲವರು ಆಂಬುಲೆನ್ಸ್ ತರಿಸಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಅತ್ತ ಕಡೆ ಆಸಿಡ್ ದಾಳಿಗೊಳಗಾದ ಯುವತಿ ಸ್ವಲ್ಪದರಲ್ಲಿಯೇ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಇನ್ನು ಯುವಕ ಸಾವು ಬದುಕಿನ ನಡುವೆ ನರಳಾಡುತ್ತಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಇನ್ನು ಘಟನೆ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಗ್ರಾಮಾಂತರ ಪೊಲೀಸರು ದೂರು ದಾಖಲಿಸಿಕೊಂಡು ಘಟನೆಯ ಸತ್ಯತೆಯನ್ನ ಪತ್ತೆ ಹಚ್ಚಲು ತನಿಖೆ ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.